ಹಾಯ್ ಹಲೋ ನಮಸ್ತೆ. ಮತ್ತೊಮ್ಮೆ ವೀರಶೈವಾಸ್ ಕಿಚನ್ ಅಡುಗೆ ಪೀರಿಯಡ್ಗೆ ಸ್ವಾಗತ. ಈ ದಿನ ನಾವು ಸ್ಪೆಷಲ್ಲಾಗಿ ಸ್ವೀಟ್ ಪೊಟ್ಯಾಟೋಯಿಂದ ಖಾರ ಚಾಟ್ಸನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕೆ ಸ್ವೀಟ್ ಪೊಟ್ಯಾಟೊ ಟಿಕ್ಕಿ ಅಂತ ನಾವು ಕರಿಬೋದು. ಸೊ ಮೊದಲಿಗೆ ಸ್ವೀಟ್ ಪೊಟ್ಯಾಟೋನ ಅಂದರೆ ಸಿಹಿ ಗೆಣಸನ್ನು ನಾವು ಬೇಯಿಸ್ಕೊಂಡು ನಂತರ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಹದವಾಗಿ ಬೇಯಿಸ್ಕೊಳ್ಳಿ, ಆಗ ರುಚಿ ಜಾಸ್ತಿ ಇರುತ್ತೆ ಮತ್ತು ನೀರಿನಂಶ ಕಮ್ಮಿ ಇರುತ್ತೆ. ಸೊ ಇದಕ್ಕೆ ನಾವು ಬೆರೆಸೋದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್, ಹಾಗೆ ಪೆಪ್ಪರ್ ಪೌಡರು, ಹಾಗೆ ಜೀರಾ ಪೌಡರು ಇವುಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೋಬೇಕಾಗತ್ತೆ. ಸೊ ಸಿಹಿ ಗೆಣಸು ಅಂತಂದರೆ ಸಹಜವಾಗಿ ಯಾರಿಗೂ ಬೇಡ ಅಂತ ಅನ್ಸೋದೇ ಇಲ್ಲ. ಇದು ಸಾಮಾನ್ಯವಾಗಿ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಹೆಚ್ಚು ಕಾಣ್ತಾ ಹೋಗ್ತೀವಿ. ಇದನ್ನು ಹೋಳಿಗೆ ಅಥವಾ ಪಾಯಸ ಅಥವಾ ಹಾಗೆ ಕೂಡ ತಿಂತೀವಿ. ಈಗ ಇದಕ್ಕೆ ಹುಳಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ರೈಸ್ ಪೌಡರ್ ಅಂದರೆ ಅಕ್ಕಿ ಹಿಟ್ಟು, ಇನ್ನೊಂದು ಹಾಫ್ ಕಪ್ಪು ಕಾರ್ನ್ ಪೌಡರ್. ಇದು ಬೈಂಡಿಂಗಿಗೆ ಬೇಕಾಗುತ್ತೆ, ಹಾಗಾಗಿ ಇದನ್ನು ಯೂಸ್ ಮಾಡ್ಕೋತೀವಿ. ಸಿಹಿ ಗೆಣಸಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಮತ್ತು ಜೀರ್ಣಕ್ರಿಯೆ ಮತ್ತು ವೆಯ್ಟ್ ಲಾಸ್ಗೆ ತುಂಬ ಸಪೋರ್ಟ್ ಆಗಿರೋದೆ ಈ ಸ್ವೀಟ್ ಗೆಣಸು. ಸೊ ಇದಕ್ಕೆ ಈಗ ಗರಂ ಪೌಡರು, ಚಿಲ್ಲಿ ಪೌಡರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಇದನ್ನು ನಾವು ಬೇಡ ಅನ್ನೋ ಮಾತೇ ಇಲ್ಲ, ಏಕೆಂತಂದರೆ ಒಂದು ರೀತಿಲಿ ಹಾಗೆ ಸ್ವೀಟಾಗೂ ತಿನ್ಬೋದು ಅಥವಾ ಈ ರೀತಿ ಸ್ನ್ಯಾಕ್ಸ್ ಆಗು ತಿನ್ಬೋದು. ಇದನ್ನು ಹೆಲ್ತಿ ಆಗಿರೋದನ್ನು ಬ್ರೇಕ್ಫಾಸ್ಟಾಗಿ ಕೂಡ ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಹದವಾಗಿ ಕಲಿಸ್ಕೊಂಡು ಚಪ್ಪಟೆ ರೀತಿಯಲ್ಲಿ ಅಥವಾ ನಿಮಗೆ ಬೇಕಾದ ಆಕಾರದಲ್ಲಿ ಮನೆಯಲ್ಲಿ ಶೇಪ್ಸ್ಗಳಿರುತ್ತಲ್ಲ ಅವುಗಳನ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಮಕ್ಕಳುಗಳಿಗೆ ಕೊಡ್ಬೋದು. ಮಕ್ಕಳುಗಳಲ್ಲಿ ಸಿಹಿಗಿಂತ ಖಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದ್ರಿಂದ ನಾವು ಈ ವಿಧಾನ ಬಳಸಿ ಕೂಡ ಅವ್ರನ್ನ ತೃಪ್ತಿಪಡಿಸ್ಬೋದು. ಸೊ ನನ್ನ ಮಗಳಿಗಂತೂ ಇದನ್ನು ತಿನ್ಸಿದ ಮೇಲಂತೂ ಯಮ್ಮಿ ಅನ್ನೋಕ್ಕೆ ಶುರು ಮಾಡಿದ್ಲು. ಅಮ್ಮ ನಂಗೆ ಇಂಥದ್ದೇ ಮಾಡಿ ಇನ್ನೊಂದಷ್ಟು ಅಂತ ಕೇಳಿದ್ಲು. ಫಸ್ಟ್ ಟೈಮು ಸಿಹಿ ಗೆಣಸನ್ನು ಇಷ್ಟಪಟ್ಟು ತಿಂದಳು. ನಂಗೆ ಅದೊಂದು ಖುಷಿ ಆಯಿತು. ಸೊ ನಾವು ನಮ್ಮ ಮಕ್ಕಳೇ ಇಷ್ಟಪಡ್ತಿದ್ದಾರೆ ಮೇಲೆ ಖಂಡಿತ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಟಿಕ್ಕಿ ಯೂಸ್ ಮಾಡಿ. ಇದರಲ್ಲಿ ಏನೆಲ್ಲ ಕಂಟೆಂಟ್ ಇರುತ್ತೆ ಅಂದರೆ ವಿಟಮಿನ್ ಎ, ಸಿ, B6, ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ನಾರಿನಂಶ ಅಂದರೆ ಫೈಬರ್ ಕೂಡ ಜಾಸ್ತಿ ಇರುತ್ತೆ. ಅದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ಡಯಟ್ ರೀತಿ ಕೂಡ ಇರುತ್ತೆ. ಹಾಗೆ ಯಾರಿಗೆ ಮೋಷನ್ ಪ್ರಾಬ್ಲಮ್ ಇರುತ್ತೋ ಅವ್ರು ಇದನ್ನು ತಿಂತಾ ಬಂದರೆ ಮೋಷನ್ ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ಉಪವಾಸ ಮಾಡೋರು ಇದನ್ನು ಒಂದನ್ನು ಮಾಡ್ಕೊಂಡು ತಿಂದರೆ ನಿಮ್ಗೆ ಆಲ್ಮೋಸ್ಟು ಬಲ ಇರುತ್ತೆ ಬಾಡಿನಲ್ಲಿ. ಸೊ ಈಗ ತವ ಇಟ್ಟು ಕಾಯುವಾಗ ಎಣ್ಣೆನ ಈ ರೀತಿ ಹಾಕ್ಕೊಳ್ಳಿ. ನಾವು ಇದನ್ನು ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಈ ರೀತಿ ಬಾಯ್ಲ್ಡ್ ಮಾಡಿದ್ರೆ ಸಾಕು. ಸೊ ನೋಡಿ, ಈ ರೀತಿ ಸುತ್ತ ಇಟ್ಕೊಂಡು ಮಾಡಿ. ಸೊ ಈಗ ಸಿಹಿ ಗೆಣಸನ್ನು ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಹಾಗೆ ಈ ವರ್ಷದಲ್ಲಿ ಈಗ ನಿನ್ನೆ ಅಮಾವಾಸ್ಯೆ ಕಳೆದಿರೋದ್ರಿಂದ ಇನ್ನು ಧನುರಾಶಿಯವರಿಗೆ ರಾಜಯೋಗ ಇದೆ, ಹಾಗೆ ಹೀಗೆ ಅಂತಾರೆ. ಹಾಗೆ ಅದಕ್ಕೆ ಪರಿಹಾರಕ್ಕೆ ಹೇಗೆ ಒಳ್ಳೆಯದನ್ನು ಪಡ್ಕೋಬೇಕು ಅನ್ನೋದಕ್ಕೆ ದಕ್ಷಿಣಾಮೂರ್ತಿ ಈಶ್ವರನ್ನು ನೋಡಬೇಕು. ಆಗಾಗ ಹೋಗಿ ಹಾಗೆಯೇ ಹಳದಿ ಕಲರ್ ಬಣ್ಣದ ಹೂಗಳನ್ನು ರಾಯರ ಮಠಕ್ಕೆ ಕೊಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಈ ಮಂತ್ರವನ್ನು ಧನುರಾಶಿಯವ್ರು ಹೇಳ್ತಾ ಹೋದರೆ ಖಂಡಿತ ಪೂರ್ಣ ಫಲದಲ್ಲಿ ಅರ್ಧ ಫಲನಾದರೂ ನಮ್ಮದು ಆಗೇ ಆಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ದೇ ಈ ಮಂತ್ರನ ಪ್ರತಿದಿನ ನಿಮ್ಮ ಮನೆಯಲ್ಲಿ ಹೇಳ್ತಾ ಹೋಗಿ. ಇದು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರము. ಓಂ ನಮಃ ಪ್ರಣವಾರ್ತಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಚಿದಾನಾಯ ಮಹಾಶಾಯ ವಟಮೂಲ ನಿವಾಸಿನಿ ಓಂಕಾರ ವಾಚ್ಯರೂಪಾಯ ದಕ್ಷಿಣಾಮೂರ್ತಿಯೇ ನಮಃ. ನಿಧಯೇ ಸರ್ವ ವಿದ್ಯಾನಾಂ ವಿಷಜೇ ಭವರೋಗಿಣಾಂ ಗುರುವೇ ಸರ್ವ ಲೋಕಾನಾಂ ದಕ್ಷಿಣಾಮೂರ್ತಿಯೇ ನಮಃ. ದೊಡ್ಡ ಮಂತ್ರ ಆದರೂ ಪವರು ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ಧನುರಾಶಿಯವರು ಈ ಮಂತ್ರನ ಯಾವಾಗಲೂ ಹೇಳ್ತಾ ಹೋಗಿ, ಪೂರ್ಣ ಫಲ ನಿಮ್ಮದಾಗುತ್ತೆ. ಈ ವರ್ಷ ನಿಮಗೂ ಕೂಡ ಒಳ್ಳೆಯದಾಗಲಿ. ಸೊ ಈಗ ನೋಡಿ, ಎರಡೂ ಸೈಡು ಹದವಾಗಿ ಎಣ್ಣೆನ ಸ್ವಲ್ಪ ಹೊಟ್ಟೆಗೆ ಬಳಸ್ಕೊಂಡು, ಯಾಕೆಂದರೆ ಆಲ್ರೆಡಿ ತವಾದಲ್ಲೇ ಇರೋದ್ರಿಂದ ಬಳಸ್ಕೊಂಡು ಮಾಡ್ಬೋದು. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿದ್ರೆ ಈಗಲೇ ತಿನ್ನೋಣ ಅನ್ನೋ ಅಷ್ಟು ಮಟ್ಟಿಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ.
ನಿಮ್ಮ ಮಕ್ಕಳಿಗೆ ಕೊಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ ಮರಿದೇನೆ. ನಿಮ್ಮ ವಿಶ್ವಾಸ ಸದಾಕಾಲ ನಮ್ಮ ಜೊತೆಯಲ್ಲಿ ಹಸಿರಾಗಿರಲಿ ಅಂತ ನಾನು ಬಯಸ್ತೀನಿ. ವೀರಶೈವಾಸ್ ಕಿಚನಿಂದ ಧನ್ಯವಾದಗಳು.